ಸ್ನೇಹಿತರೆ, ಸೌಜನ್ಯ ಮತ್ತು ಧರ್ಮಸ್ಥಳದ ಪ್ರಕರಣಗಳು ಸಂಬಂಧಪಟ್ಟಂಗೆ ಬಹಳ ಗಂಭೀರವಾದ ವಿಚಾರ ಹೊರಗೆ ಬಂದಿದೆ. ಅದು ಈ 10 ದಿನಗಳಿಂದ. ಯಾರು 20 ವರ್ಷ ಕಾಲ ಧರ್ಮಸ್ಥಳ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಮಿಕರ ಕೆಲಸ ಮಾಡಿದರೋ ಅವರು ಹೋಗಿ ದಕ್ಷಿಣ ಕನ್ನಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನಿದೆ ಅಂದ್ರೆ 100 ಶವಗಳನ್ನು ಹೂತಾಕಕ್ಕೆ ಈ ವ್ಯಕ್ತಿನ ಬಳಸಿದ್ದಾರೆ ಅಂತ ದೂರಿನಲ್ಲಿದೆ. ಈ 100 ಶವಗಳಲ್ಲಿ ಹೆಂಗಸರು, ಗಂಡಸರು, ಅಪ್ರಾಪ್ತ ಬಾಲಕಿಯರು, ಅತ್ಯಾಚಾರಕ್ಕೆ ಒಳಗಾದವರು, ಕೊಲೆಯಾದವರು ಇದ್ದಾರೆ ಅಂತ ಆರೋಪ ಇದೆ. ಇವಾಗ ಮುಖ್ಯವಾಗಿ ನಮಗೆ 3 ಬೇಡಿಕೆಗಳಿರಬೇಕು ಸ್ನೇಹಿತರೆ. ಒಂದೇನೆಂದ್ರೆ ಈ ದೂರುದಾರನಿಗೆ ಭದ್ರತೆ. ರಾಜ್ಯ ಸರ್ಕಾರ ಭದ್ರತೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ, ಇದು ಒಳ್ಳೆ ಬೆಳವಣಿಗೆ. ಎರಡನೇದೇನೆಂದ್ರೆ ಈ ಎಕ್ಸುಮೇಷನ್ ಪ್ರಕ್ರಿಯೆ, ಅಂದ್ರೆ ಈ ಶವಗಳನ್ನು ಹೊರಗೆ ತರೋದನ್ನ ಇವಾಗಲೇ ಆಗ್ಬೇಕು. ತಡ ಆದ್ರೆ ಎವಿಡೆನ್ಸ್ ಟ್ಯಾಂಪರಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಇಷ್ಟು ವರ್ಷ ನಮಗೆ ನ್ಯಾಯ ಸಿಗದೇ ಇರೋದೇ ಈ ಪೊಲೀಸ್ ವ್ಯವಸ್ಥೆಯ ವೈಫಲ್ಯ ಅಥವಾ ಅವ್ರ ಕವರ್ ಅಪ್ ಅಂತ ಹೇಳ್ಬೋದು. ಇವಾಗ ಪೊಲೀಸ್ ವ್ಯವಸ್ಥೆ ಗಟ್ಟಿಯಾಗಿ ನ್ಯಾಯಕ್ಕೋಸ್ಕರ ನಿಂತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಮೂರನೇದೇನೆಂದ್ರೆ ಇವಾಗ ಹೊಸ